ಜಿ ಕನ್ನಡದ ಕರ್ಣ ಧಾರಾವಾಹಿ ಇತ್ತೀಚೆಗೆ ಬಹಳ ಟ್ವಿಸ್ಟ್ ನೊಂದಿಗೆ ಮುಂದೆ ಸಾಗುತ್ತಿದೆ. ಹೌದು, ಕರ್ಣ ಧಾರಾವಾಹಿಯಲ್ಲಿ ಸೊಸೆ ನಿಧಿ ತನ್ನ ಅತ್ತೆ ಮಾಲತಿಯ ಪೈಲಟ್ ಆಗುವ ಬಾಲ್ಯದ ಕನಸನ್ನು ಕೇಳಿ ತಿಳಿಯುತ್ತಾಳೆ. ಅತ್ತೆಯ ಹಿಂಜರಿಕೆಯ ನಡುವೆಯೂ ಆ ಕನಸನ್ನು ನನಸು ಮಾಡುವ ಜವಾಬ್ದಾರಿಯನ್ನು ನಿಧಿ ಹೊತ್ತುಕೊಂಡಿದ್ದಾಳೆ. ಇದು ಕಥೆಯಲ್ಲಿ ಹೊಸ ರೋಚಕ ತಿರುವಿಗೆ ಕಾರಣವಾಗಿದೆ. ಹೌದು, ಕರ್ಣ ಸೀರಿಯಲ್ ಕತೆ ಹಲವು ಬದಲಾವಣೆ ಜೊತೆ ರೋಚಕ ತಿರುವುಗಳನ್ನ ಪಡೆದುಕೊಳ್ಳುತ್ತಿದೆ. ಇದೀಗ ಕರ್ಣ ಸೀರಿಯಲ್ ಮತ್ತೊಂದು ಅಚ್ಚರಿಗೆ ಕಾರಣವಾಗುವ ಸಾಧ್ಯತೆಗಳಿವೆ. ಈ ಹಿಂದೆ ಎಲ್ಲರನ್ನೂ ಚಕಿತಗೊಳಿಸಿದ್ದ ನಿಧಿ ಮತ್ತೊಮ್ಮೆ ಹೊಸ ಸಾಹಸಕ್ಕೆ ಮುಂದಾಗಿದ್ದಾಳೆ. ಈ ವಿಷಯ ತಿಳಿದ ವೀಕ್ಷಕರು ನಿರ್ದೇಶಕರ ತಲೆಯಲ್ಲಿ ಇನ್ನು ಏನೇನು ಓಡ್ತಿದೆ ಎಂದು ಮಾತನಾಡಿಕೊಳ್ಳುತ್ತಿದ್ದಾರೆ. ಹೌದು, ಇಂದು ಬಿಡುಗಡೆಯಾದ ಕರ್ಣ ಸೀರಿಯಲ್ ಪ್ರೊಮೋದಲ್ಲಿ ಸೊಸೆ ನಿಧಿ ಮತ್ತು ಅತ್ತೆ ಮಾಲತಿ ನಡುವಿನ ಸಂಭಾಷಣೆಯನ್ನು ತೋರಿಸಲಾಗಿದೆ. ಮನೆಯಲ್ಲಿರುವ ಸಮಸ್ಯೆಗಳ ಜೊತೆ ಬದುಕೋದನ್ನ ಕಲಿತಿದ್ದೇನೆ ಎಂದು ಸೊಸೆ ನಿಧಿಗೆ ಅತ್ತೆ ಮಾಲತಿ ಹೇಳುತ್ತಾಳೆ. ಅಮ್ಮ, ಇದು ನಿಮ್ಮ ಜೀವನ, ಅಂದುಕೊಂಡಂತೆ ಬದುಕಿಲ್ಲ ಅಂದ್ರೆ ಜೀವನ ನರಕ ಆಗುತ್ತೆ ಎಂದು ಅತ್ತೆಗೆ ನಿಧಿ ಹೇಳುತ್ತಾಳೆ. ಇನ್ನು ಚಿಕ್ಕ ವಯಸ್ಸಿನಲ್ಲಿ ನನಗೆ ತುಂಬಾ ಕನಸುಗಳಿದ್ದವು, ನನಗೆ ಪೈಲಟ್ ಆಗಬೇಕೆಂಬ ಕನಸು ಇತ್ತು ಎಂದು ಸೊಸೆ ಮುಂದೆ ಮಾಲತಿ ಹೇಳಿಕೊಳ್ಳುತ್ತಾಳೆ. ಈ ವಿಷಯ ಕೇಳಿದ ನಿಧಿ, ಯಾಕೆ ಈಗ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಬಾರದು ಎಂದು ನಿಧಿ ಹೇಳುತ್ತಾಳೆ. ಇದಕ್ಕೆ ಮಾಲತಿ, ನನಗೆ ಸರಿಯಾಗಿ 2 ವೀಲರ್ ಬ್ಯಾಲೆನ್ಸ್ ಮಾಡೋದಕ್ಕೆ ಬರಲ್ಲ ಎಂದು ಹೇಳಿ ನಗುತ್ತಾಳೆ. ಅತ್ತೆ ಮಾಲತಿ ಪ್ರಾಕ್ಟಿಕಲ್ ಆಗಿ ಮಾತನಾಡಿದ್ರು ನಿಧಿ ಮಾತ್ರ ಡ್ರೈವರ್ ಸೀಟ್ ನಲ್ಲಿ ಕೂರಿಸೋದು ನನ್ನ ಜವಾಬ್ದಾರಿ ಎಂದು ಭರವಸೆ ನೀಡಿದ್ದಾಳೆ. ಈ ಪ್ರೋಮೋ ನೋಡಿದ ವೀಕ್ಷಕರು ಪೈಲಟ್ ಆಗೋದು ಅಂದ್ರೆ ಸುಮ್ನೆನಾ? ಈ ಹಿಂದೆ ಡಾಕ್ಟರ್ ನಿಧಿ ಲಾಯರ್ ಆಗಿ ಅಚ್ಚರಿ ಮೂಡಿಸಿದ್ರು. ಇದೀಗ ಅತ್ತೆಯನ್ನ ಪೈಲಟ್ ಮಾಡುವ ಮೂಲಕ ಮತ್ತೊಂದು ಅಚ್ಚರಿ ಸೃಷ್ಟಿಸಲು ಮುಂದಾಗಿರುವ ನಿಧಿಗೆ ಆಲ್ ದಿ ಬೆಸ್ಟ್ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ಇನ್ನು ನೀವು ಪೈಲಟ್ ಆಗ್ತಿರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಸೀರಿಯಲ್ ಮುಗಿಯೋವರೆಗೂ ನಿಮ್ಮ ನಿರ್ದೇಶಕರು ನಮ್ಮ ತಲೆ ಮೇಲೆ ಫ್ಲೈಟ್ ಹಾರಿಸುತ್ತಲೇ ಇರ್ತಾರೆ ಎಂಬ ತಮಾಷೆ ಕಮೆಂಟ್ ಕೂಡ ಮಾಡುತ್ತಿದ್ದಾರೆ. ಇನ್ನು ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಸೀರಿಯಲ್ ಸೋಮವಾರದಿಂದ ಶುಕ್ರವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುತ್ತದೆ. ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿಗಳಲ್ಲಿ ಕರ್ಣ ಸೀರಿಯಲ್ ಕೂಡ ಒಂದಾಗಿದೆ. ವೀಕ್ಷಕರೇ, ನನ್ನದೇ ಆದಂತಹ ಇನ್ನೊಂದು ಹಿಂದಿ ಯೂಟ್ಯೂಬ್ ಚಾನೆಲ್ ಓಪನ್ ಆಗಿದೆ. ಆ ಚಾನೆಲ್ ನ ಹೆಸರು ಬಾಲಿವುಡ್ ಕಾಂಟ್ರವರ್ಸಿ ಹಬ್. ಆ ಹೊಸ ಚಾನೆಲ್ ನಲ್ಲೂ ಕೂಡ ಬಾಲಿವುಡ್ ಗೆ ಸಂಬಂಧಿಸಿದಂತಹ ಲೇಟೆಸ್ಟ್ ಅಪ್ಡೇಟ್ಸ್ ವಿಡಿಯೋಗಳು ಕೂಡ ಇದಾವೆ. ಆಸಕ್ತಿ ಇರುವಂತವರು ಆ ಚಾನೆಲ್ಗೂ ಕೂಡ ವಿಸಿಟ್ ಕೊಟ್ಟು ವಿಡಿಯೋವನ್ನ ವೀಕ್ಷಿಸಬಹುದು. ಹೊಸ ಹಿಂದಿ ಯೂಟ್ಯೂಬ್ ಚಾನೆಲ್ ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿರ್ತೀನಿ. ಆಸಕ್ತಿ ಇರೋರು ಹಿಂದಿ ಯೂಟ್ಯೂಬ್ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನ ವೀಕ್ಷಿಸಬಹುದು. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ.